ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು ನೋಡ್ತಿದ್ದೀರಲ್ಲ, ಇದು ಅಲಸಂದೆಯದ್ದು. ನಾವು ಮನೇಲಿ ಮಾಡಿದ್ದೀವಿ ತರಕಾರಿ ಎಲ್ಲ. ನಾವು ಮನೇಲಿ ಏನೆಲ್ಲ ಮಾಡಿದ್ದೇವೆ ಅಂದರೆ, ಅಲಸಂದೆ ಮಾಡಿದ್ದೇವೆ, ಹೀರೆಕಾಯಿ, ಬೆಂಡೆಕಾಯಿ ಮತ್ತು ಮುಳ್ಳು ಸೌತೆ ಮಾಡಿದ್ದೇವೆ ಫ್ರೆಂಡ್ಸ್. ಅಲಸಂದೆ ನೋಡ್ಬೋದು ನೀವು, ತುಂಬ ಆಗ್ತದೆ ಫ್ರೆಂಡ್ಸ್. ಸ್ವಲ್ಪ ಅಲ್ಲ, ನಿಮಗೆ ಮನೆಗೆ ಒಂದು ಎಷ್ಟು ಬೇಕು ಅಷ್ಟು ಆಗ್ತದೆ ಇದರಲ್ಲಿ. ಇದನ್ನು ನಿಮ್ಗೆ ಏನಕ್ಕೆ ತೋರಿಸಿದ್ದೀನಿ ಅಂದರೆ, ನೀವು ಸ್ವಲ್ಪ ಮನೇಲಿ ಮಾಡಲಿ ಅಂತ. ಕೆಲವರಿಗೆ ಜಾಗ ಇರುತ್ತೆ, ಆದರೂ ಸಹ ಮಾಡಲಿಕ್ಕೆ ಅವರಿಗೆ ಕಷ್ಟಪಡಲಿಕ್ಕೆ ಇಷ್ಟಪಡಲ್ಲ ಅವರು. ಹಾಗೆ ನೀವು ಮನೇಲಿ ಮಾಡಲಿ ಅಂತ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಏನಕ್ಕಂದರೆ, ಮನೆಯಲ್ಲಿ ಮಾಡಿ ತಿಂದರೆ ಉಂಟಲ್ಲ, ನಿಮ್ಮ ಆರೋಗ್ಯ ಸಹ ಒಳ್ಳೆ ರೀತಿ ಇರುತ್ತೆ. ಮತ್ತು ನೀವು ಮಾರ್ಕೆಟಲ್ಲಿ ಸಿಗೋದಲ್ಲ, ಅವರು ಹಾಳಾಗಬಾರ್ದು ಅಂತ ಕೆಮಿಕಲೆಲ್ಲ ಹಾಕಿರ್ತಾರೆ ಅದಕ್ಕೆ. ಅಂತ ತಿಂದರೆ ಆರೋಗ್ಯ ಸಹ ಹಾಳಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಮನೇಲಿ ಮಾಡಿ ತಿನ್ನಿ, ನಿಮಗೆ ಸ್ವಲ್ಪ ಹಣ ಸಹ ಉಳಿಸ್ಬೋದು. ಇದು ಮತ್ತು ಬೀಜ ಎಲ್ಲ ಉಂಟಲ್ಲ, ನಾನು 10 ರೂಪಾಯಿಗೆ ತಂದು ಹಾಕಿದ್ದು. 10 ರೂಪಾಯಿಗೆ ಬೆಂಡೆಕಾಯಿ, 10 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಹಾಗೆ 10 ರೂಪಾಯಿಗೆ ತಂದು ಹಾಕಿದ್ದು ಈ ಬೀಜ ಎಲ್ಲ. ನಿಮಗೆ ಈಗ ಎಷ್ಟಾಗ್ತದೆ, ಒಂದೊಂದು ಕೆ ಜಿ ಆಗ್ತದೆ ಮನೆಯಲ್ಲಿ. ಲಾಭ ಅಲ್ಲ ನಿಮಗೆ 10 ರೂಪಾಯಿ ಬೀಜದಲ್ಲಿ ಎಷ್ಟಾದರೆ. ನಿಮಗೆ ಮಾರ್ಕೆಟಲ್ಲೆಲ್ಲ ಕೆ ಜಿಗೆ 40 ರೂಪಾಯಿ ಉಂಟು, ಗೊತ್ತದಲ್ಲ ಫ್ರೆಂಡ್ಸ್. 4 ಸಹ ಈಗ ಆಗ್ತಾ ಉಂಟು, ಮುಳ್ಳು ಸೌತೆ, ಹೀರೆಕಾಯಿ, ಬೆಂಡೆಕಾಯಿ ಮತ್ತು ಅಲಸಂದೆ 4 ಸಹ ತುಂಬ ಆಗ್ತಾ ಉಂಟು ಮನೆಯಲ್ಲಿ. ಮತ್ತು ಹೀರೆಕಾಯಿ, ಬೆಂಡೆಕಾಯಿ ಎಲ್ಲ ಇದೆಯಲ್ಲ ಫ್ರೆಂಡ್ಸ್, ಇದು ನಾರು ಪದಾರ್ಥ. ಅಂದರೆ ಇದೆಲ್ಲ ನಿಮಗೆ ಏಜ್ ಆದವ್ರು ತಿಂದರೆ ಅವರಿಗೆ ಮೂಳೆಗೆಲ್ಲ ಶಕ್ತಿ ಬರುತ್ತೆ ಇಂಥ ತಿಂದರೆ. ಈ ಹೀರೆಕಾಯಿ, ಬೆಂಡೆಕಾಯಿ ಎಲ್ಲ ಮನೆಯಲ್ಲೊಮ್ಮೆ ಮಾಡಿ ಫ್ರೆಂಡ್ಸ್. ಇಂಥ ತರಕಾರಿ ಎಲ್ಲ ಏಜ್ ಆದವ್ರು ತಿಂದರೆ ಉಂಟಲ್ಲ, ಒಳ್ಳೆಯದವ್ರಿಗೆ. ಮತ್ತು ಇದಕ್ಕೆ ನಾನು ಗೊಬ್ಬರ ಏನು ಹಾಕಿದೆ ಅಂದರೆ, ನೀವು ತೆಂಗಿನ ಕಟ್ಟೆ ಕಟ್ಟುವಾಗ ಮಾವಿನ ಎಲೆ ಮತ್ತು ಅದೆಲ್ಲ ಹಾಕಿರ್ತೀರಲ್ಲ, ಉಳಿದ ತರಕಾರಿ ಎಲ್ಲ ಹಾಕಿರ್ತೀರಲ್ಲ, ಅದು ಅಲ್ಲಿ ಕೊಳ್ತು ಗೊಬ್ಬರ ಆಗಿರುತ್ತೆ. ಅದರದ್ದೇ ಸ್ವಲ್ಪ ಮಣ್ಣು ತೆಗೆದು ಎಲ್ಲ ತರಕಾರಿ ಗಿಡಕ್ಕೆ ಹಾಕಿದರೆ ಆಯಿತು ಫ್ರೆಂಡ್ಸ್. ಅದು ಒಂದು ಸಲ ಹಾಕಿದರೆ ಸಾಕಾಗ್ತದೆ. ಮತ್ತು ಕೆಮಿಕಲ್ ಏನು ಹಾಕ್ಲಿಕ್ಕೆ ಹೋಗಬೇಡಿ, ನಾನು ಸಹ ಹಾಕಲಿಲ್ಲ. ಅದು ಗೊಬ್ಬರ ಹಾಕಿ ಒಂದು 2 ದಿನಕ್ಕೊಮ್ಮೆ ನೀರು ಹಾಕ್ತೇವೆ, ಒಳ್ಳೆಯ ರೀತಿ ಫಲ ಕೊಡ್ತೇವೆ ಫ್ರೆಂಡ್ಸ್. ಮನೇಲಿ ಜಾಗಿದ್ರೆ ಸ್ವಲ್ಪ ಮಾಡಿ ನೋಡಿ. ಮನೆಯಲ್ಲಿ ಆದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ, ನನಗೆ ಸಹ ಖುಷಿಯಾಗುತ್ತೆ. ನನ್ನ ವಿಡಿಯೋ ಯಾರಿಗಾದ್ರೂ ಒಂದು ಯೂಸ್ಫುಲ್ ಆಯ್ತಲ್ಲ. ಹಾಗೆ ಇದು ಪಪ್ಪಾಯ ಉಂಟಲ್ಲ, ಮತ್ತು ಈ ಪಪ್ಪಾಯ ನಾವು ತಿಂದು ಬಿಸಾಡಿರ್ತೀವಲ್ಲ ಬೀಜ ಎಲ್ಲ, ಅದರಿಂದ ಅದು 3 ಗಿಡ ಉಂಟು, 3ರಲ್ಲಿ ಸಹ ಇಷ್ಟೇ ಆಗ್ತಾ ಉಂಟು. ಇದಕ್ಕಿಂತ ಜಾಸ್ತಿ ಸಹ ಆಗ್ತಾ ಉಂಟು ಫ್ರೆಂಡ್ಸ್. ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ಈ ಥರ ಎಲ್ಲ ಮನೆಯಲ್ಲಿ ಆದರೆ. ನೀವೊಂದು ಮನೇಲಿ ಮಾಡಿ ಫ್ರೆಂಡ್ಸ್, ಸರಿನಾ? ಮತ್ತು ಈ ಅಲಸಂದೆ, ಮುಳ್ಳು ಸೌತೆ ಎಲ್ಲ ಉಂಟಲ್ಲ, ಅದೆಲ್ಲ ಬಳ್ಳಿ ಹೋಗೋದು ಫ್ರೆಂಡ್ಸ್. ಅದಕ್ಕೆ ನೀವೊಂದು ಮರದಿಂದ ಮರಕ್ಕೆ ಅಥವಾ ಒಂದು ಕೋಲು ಕೊಟ್ಟು ದಾರ ಕಟ್ಟಿದರೆ ಒಳ್ಳೆಯದು ಆ ಬಳ್ಳಿ ಹೋಗಲಿಕ್ಕೆ, ಗೊತ್ತದಲ್ಲ ಫ್ರೆಂಡ್ಸ್. ನಾನು ದಾರ ಕಟ್ಟಿದ್ದೇನೆ ಅದಕ್ಕೆ. ಮುಳ್ಳು ಸೌತೆ, ಅಲಸಂದೆ, ಹೀರೆಕಾಯಿ ಇದು 3ಕ್ಕೆ ಸಹ ದಾರ ಕಟ್ಟಿದರೆ ಆ ದಾರದಲ್ಲಿ ಆ ಬಳ್ಳಿ ಹೋಗುತ್ತೆ, ಗೊತ್ತದಲ್ಲ ಫ್ರೆಂಡ್ಸ್. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ವೀಡಿಯೋವನ್ನು. ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸರಿನಾ?
ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಹಗ್ಗ ಕಟ್ಟಿದೆ ನಾನು ಇಲ್ಲಿ ಹೀರೆಕಾಯಿ ಬಳ್ಳಿ ಹೋಗಲಿಕ್ಕೆ. ಈ ಥರ ಹಗ್ಗ ಒಂದು ನಿಮಗೆ ಅಂಗಡಿಯಲ್ಲಿ 25 ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಹಗ್ಗ ತಂದು ಒಂದು ಮರದಿಂದ ಮರಕ್ಕೆ ಕಟ್ಟಿ ನೀವು ಎಲ್ಲಿ ತರಕಾರಿ ಬೀಜ ಹಾಕಿದ್ದೀರಾ ಅಲ್ಲಿ ಒಂದು ಕೋಲು ಕೊಟ್ಟು ಸಹ ಕಟ್ಬೋದು. ಈ ಕಡೆಯಿಂದ ಒಂದು ಆ ಕಡೆ ಕೋಲು ಕೊಟ್ಟು ಆ ಹಗ್ಗ ಕಟ್ಟಿದರೆ ಆ ಹಗ್ಗದಲ್ಲಿ ಬಳ್ಳಿ ಹೋಗುತ್ತೆ ಫ್ರೆಂಡ್ಸ್. ಇಲ್ಲ ಅದು ನೆಲದಲ್ಲಿ ಎಲ್ಲ ಹೋದರೆ ಉಂಟಲ್ಲ, ನೀವು ಹೀರೆಕಾಯಿ ಎಲ್ಲ ಆಗುವಾಗ ಅದು ಮಣ್ಣಿಗೆ ತಾಕೊಂಡಿರ್ತಾವಲ್ಲ ಹೀರೆಕಾಯಿ, ಮತ್ತು ನೀರೆಲ್ಲ ಬಿದ್ದು ಹಾಳಾಗುತ್ತೆ ಹೀರೆಕಾಯಿ ಎಲ್ಲ. ಈ ಥರ ಮೇಲ್ಗಡೆ ಇದ್ದರೆ ತರಕಾರಿಗೆ ಏನಾಗಲ್ಲ, ಅದಕ್ಕೆ ಹಗ್ಗ ಕಟ್ಟಬೇಕು ಫ್ರೆಂಡ್ಸ್. ಮತ್ತು ಗೊಬ್ಬರ ಎಲ್ಲ ಗೊತ್ತೈತಲ್ಲ ನಾನು ಹೇಳಿದ್ದು. ನೀವೀಗ ತರಕಾರಿ ಉಳ್ದದ್ದು ಊಟ ಮಾಡಿದಾಗೆಲ್ಲ ಉಳ್ದ ತರಕಾರಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತರಕಾರಿ ಬುಡಕ್ಕೆ ಹಾಕಿ, ಆವಾಗ ಅದೇ ಒಂದು ಕೊಳ್ತಲ್ಲಿ ಗೊಬ್ಬರ ಆಗುತ್ತೆ. ಮತ್ತು ನೀವು ಕೆಮಿಕಲೆಲ್ಲ ಏನು ಹಾಕ್ಬೇಕಂತಿಲ್ಲ, 2 ದಿನಕ್ಕೊಮ್ಮೆ ನೀರು ಹಾಕಿದರೆ ಸಾಕಾಗುತ್ತೆ ಫ್ರೆಂಡ್ಸ್. ನಾನು ಅದೇ ರೀತಿ ಮಾಡಿದ್ದು. ನಾನು ತರಕಾರಿ ಸಿಪ್ಪೆಲ್ಲ ಕೆಲವೊಮ್ಮೆ ಹಾಕ್ತೇನೆ ಉಳ್ದದೆಲ್ಲ, ಮತ್ತು ಒಂದು ಸಲ ಹಾಕಿದ್ದೆಲ್ಲ ತೆಂಗಿನ ಕಟ್ಟಿದ ಮಣ್ತೆದ್ದು ಅದೇ, ಮತ್ತು 2 ದಿನಕ್ಕೊಮ್ಮೆ ನೀರು ಹಾಕ್ತಿರ್ತೇನೆ. ಅದು ಇಲ್ಲಿ ಒಂದು 2 ತಿಂಗಳು ಆಗ್ತಾ ಬಂತು, ಇವಾಗ ಸಾಕ್ತಿದೆ ಒಳ್ಳೆ ರೀತಿಯಲ್ಲಿ ಬೆಂಡೆಕಾಯಿ ಎಲ್ಲ. ನೀವು ಸಹ ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಜಾಗ ಇರುತ್ತಲ್ಲ, ಜಾಗ ಇರುವಾಗ ಮಾಡಿ, ಸುಮ್ಮನೆ ಎಂತಕ್ಕೆ ಜಾಗ ಎಲ್ಲ ವೇಸ್ಟ್ ಮಾಡೋದು. ಒಂದು ಸಲ ಮಾಡಿದ್ರೆ ಆಯ್ತು, ಮತ್ತು ನಿಮಗೆ ಅದೇ ಖುಷಿಯಾಗಿ ನೀವೇ ಮಾಡ್ತಾ ಇರ್ತೀರ. ನೋಡ್ಬೋದು ಬಳ್ಳಿ ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಹೋಗಿದೆ ಅಂತ. ಈ ಥರ ಹೀರೆಕಾಯಿ ಮೇಲ್ಗಡೆ ಇದ್ದರೆ ಒಳ್ಳೆಯದು ತೆಗಿಲಿಕ್ಕೆ ಸಹ. ನೆಲದಲ್ಲಿದ್ದರೆ ಅದು ಅಷ್ಟು ಒಳ್ಳೆ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ಈ ಥರ ಹಗ್ಗ ಕಟ್ಟಿದ್ದೇನಲ್ಲ, ಹಗ್ಗದಲ್ಲಿ ಹೋದರೆ ಒಳ್ಳೆ ಕಾಣುತ್ತೆ ಮಾತ್ರ. ನೋಡಲಿಕ್ಕೆ ಸಹ ಒಂದು ಖುಷಿಯಾಗುತ್ತೆ, ತರಕಾರಿ ಸಹ ಒಳ್ಳೆ ರೀತಿ ಇರುತ್ತೆ, ಹಾಳಾಗಲ್ಲ ನೀರೆಲ್ಲ ಬಿದ್ದು ಮಣ್ಣಿಗೆಲ್ಲ ತಾಗಿ. ಮತ್ತು ನೀವು ಹಾಗೇನೆ ಬಿಟ್ಟುಬಿಟ್ರೆ ಅದು ಹೂವಿನ ಗಿಡಕ್ಕೆಲ್ಲ ಹೋಗುತ್ತೆ, ಅಲ್ಲಿ ದಾಸವಾಳ ಗಿಡಕ್ಕೆಲ್ಲ. ಮತ್ತು ಅದು ಅಷ್ಟು ಬಳ್ಳಿ ಹೋದರೆ ಉಂಟಲ್ಲ, ನಿಮ್ಮ ಹೂವಿನ ಗಿಡ ಸಾಯ್ಬೋದು. ಮತ್ತು ಅದಕ್ಕೆ ಈ ಥರ ಹಗ್ಗ ಕಟ್ಟಬೇಕು. ಇದರಲ್ಲಿ ಜಾಸ್ತಿ ಖರ್ಚು ಅಂತ ಬರೋಲ್ಲ ಫ್ರೆಂಡ್ಸ್ ನಿಮಗೆ. ಒಂದು ಈ ದಾರ ಒಂದು, ಮತ್ತು ಒಂದು ಬೀಜದ್ದು 10 ರೂಪಾಯಿಗೆ. ಅದು ಬೀಜ 10 ರೂಪಾಯಿಗೆ ಸಿಗುತ್ತೆ, ಎಲ್ಲ ಬೀಜ ಬೆಂಡೆಕಾಯಿ ಎಲ್ಲ. ಅದನ್ನೊಂದು ಹಾಕಿದರೆ ಆಯಿತು. ಮತ್ತು ನಿಮಗೆ ಇದು ಒಳ್ಳೆ ಗೊಬ್ಬರ ಹಾಕಿ ನೀರೆಲ್ಲ ಹಾಕ್ತಿದ್ರೆ ಉಂಟಲ್ಲ, ಕೆ ಜಿ ಆಗುತ್ತೆ ಮನೆಯಲ್ಲಿ. ನಿಮಗೆ ಮಾರ್ಕೆಟಲ್ಲಿ ನೋಡಿದರೆ ಕೆ ಜಿಗೆ ಬೆಂಡೆಕಾಯಿಗೆಲ್ಲ 40 ರೂಪಾಯಿ ಎಲ್ಲ ಇದೆ. ಮನೆಯಲ್ಲಿ ಆದರೆ ಒಳ್ಳೆಯದಲ್ಲ. ಹಾಗೆ ಫ್ರೆಂಡ್ಸ್, ನೀವೊಂದು ಮನೇಲಿ ಮಾಡಿ, ಮನೇಲಿ ಆದರೆ ನನಗೊಂದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್, ನನಗೆ ಸಹ ಖುಷಿಯಾಗುತ್ತೆ. ಮತ್ತು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.